ಎಲ್ಲರಿಗೂ ನಮಸ್ಕಾರ. ನಾನು ಶಿಲ್ಪಾ. ಹಿಂದಿನ ಕ್ಲಾಸ್ ಅಲ್ಲಿ ನಾನು ಅರಿಸ್ಟಾಟಲ್ ಅವರ ಜೀವನ ಚರಿತ್ರೆ ಮತ್ತು ಕೃತಿಗಳ ಬಗ್ಗೆ ಹೇಳಿದ್ದೆ. ಇಂದಿನ ಕ್ಲಾಸ್ ಅಲ್ಲಿ ಅರಿಸ್ಟಾಟಲ್ ಅವರ ಆದರ್ಶ ರಾಜ್ಯದ ಬಗ್ಗೆ ತಿಳ್ಕೊಳ್ಳೋಣ. ನಾವು ಪ್ಲೇಟೋರವರ ಆದರ್ಶ ರಾಜ್ಯದ ಬಗ್ಗೆ ತಿಳ್ಕೊಂಡಿದ್ದೇವೆ ಅಲ್ಲ. ಅಲ್ಲಿ 3 ವರ್ಗಗಳಿದ್ದೆವು: ಅರಸರು ಮತ್ತು ಸೈನಿಕರು, ಉತ್ಪಾದಕರು ಅಂತ. ಅದೇ ರೀತಿಯಾಗಿ ಅರಿಸ್ಟಾಟಲ್ ಕೂಡ ಒಂದು ಆದರ್ಶ ರಾಜ್ಯ ಹೇಗಿರ್ಬೇಕು, ಅಲ್ಲಿ ಯಾವ್ಯಾವ ಲಕ್ಷಣಗಳಿರ್ಬೇಕಂತ ಅವರು ಕೂಡ ಹೇಳ್ತಾ ಹೋಗಿದ್ದಾರೆ. ಆದ್ರೆ ಇವ್ರದ್ದು ಒಂದು ಆದರ್ಶ ರಾಜ್ಯ ಹೇಗಿತ್ತು ಅಂತಂದ್ರೆ, ಅವ್ರದ್ದು ಒಂದು ಕಾಲ್ಪನಿಕವಾದ್ರೆ ಇವ್ರದ್ದು ಒಂದು ವೈಜ್ಞಾನಿಕವಾಗಿತ್ತು, ಒಂದು ಕ್ರಿಯಾಶೀಲವಾಗಿತ್ತು ಅಂತ ನಾವು ಹೇಳ್ಬೋದು. ಅಂದ್ರೆ ಇಂದಿನ ಜಗತ್ತಿಗೆ ನಾವು ಅಪ್ಲೈ ಮಾಡುವ ರೀತಿಯಾಗಿ ಇತ್ತು ಅಂತ ನಾವು ಹೇಳ್ತಾ ಹೋಗೋಣ. ನೋಡಿ, ಪ್ರತಿಯೊಂದು ಲಕ್ಷಣಗಳನ್ನ ನಾನು ನಂದೇ ಆದ ಓನೊಳಗ ಪಾಯಿಂಟ್ಸ್ ಮಾಡೀನಿ. ಈ ತರ ನಾವು ಓದೋ ಬುಕ್ ಒಳಗಲ್ಲಿ ನಾನು ಪ್ರಿಪೇರ್ ಮಾಡಿದ ವಿಷಯದೊಳಗಲ್ಲಿ ಈ ತರ ಇಲ್ಲ. ನಾನು ಅದನ್ನು ಒಂದ್ ಕಥೆಯ ರೂಪದೊಳಗೆ ಹೇಳಿದ್ದಾರೆ. ಆ ಕಥೆಯ ರೂಪದಾಗ ನಾನು ಹೇಳ್ತೀನಿ ಈಸಿಯಾಗಿ. ಅದನ್ನು ಪಾಯಿಂಟ್ ಮಾಡ್ಕೊಳ್ಳಿ. ನಾ ಇಲ್ಲಿ ಪಾಯಿಂಟ್ ಮಾಡ್ಕೊಂಡಿನಲ್ಲ, ಈ ತರ ಪಾಯಿಂಟ್ ಮಾಡ್ಕೊಂಡ್ರಂದ್ರ ನಿಮಗ ಈಸಿಯಾಗಿ ಅರ್ಥ ಆಗ್ತಾ ಹೋಗ್ತದ. ಅವ್ರ ಒಂದು ಆದರ್ಶ ರಾಜ್ಯದ ಲಕ್ಷಣ ಒಳಗ ನಾವು ಮೊಟ್ಟ ಮೊದಲಿಗೆ ಏನ್ ನೋಡ್ತೀವಿ ಅಂದ್ರೆ ಮಧ್ಯಮ ವರ್ಗದ ಪ್ರಭಾವ. ಫಸ್ಟ್ ನೋಡದೆ ನಾವು ಮಧ್ಯಮ ವರ್ಗದ ಪ್ರಭಾವ ಅಂತ ಹೇಳ್ಬೋದು. ಅಂದ್ರೇನು, ಇವರು 3 ವರ್ಗಗಳನ್ನ ಮಾಡಿದ್ದಾರೆ. ಅಂದ್ರೆ ಒಂದು ಶ್ರೀಮಂತರು, ಮಧ್ಯಮ ವರ್ಗದವರು, ಬಡವರು. ಇವರು ಕೂಡ 3 ವರ್ಗಗಳನ್ನ ಮಾಡ್ತಾರೆ. ಶ್ರೀಮಂತರು, ಮಧ್ಯಮವರು ಮತ್ತು ಬಡವರು ಅಂತ 3 ವರ್ಗಗಳನ್ನ ಮಾಡ್ತಾರೆ. ಆ ವರ್ಗಗಳಲ್ಲಿ ಅವ್ರು ಏನ್ ಹೇಳ್ತಾರೆ, ನ್ಯೂನತೆಗಳೇನು, ಅದು ಯಾವ ರೀತಿ ಯಾವ ವರ್ಗದವ್ರಿಗೆ ಕೊಟ್ಟರ ಆದರ್ಶ ರಾಜ್ಯ ನಿರ್ಮಾಣ ಆಗ್ತದ ಅಂತಂದ್ರೆ, ಅವ್ರ ಪ್ರಕಾರ ಮಧ್ಯಮ ವರ್ಗದವರಿಗೆ ಆಡಳಿತ ನಡೆಸ್ಲಿಕ್ಕೆ ಅಂದ್ರೆ ಅವ್ರಿಗೆ ರಾಜಕಾರಣಿಯಾಗಿ ರಾಜನಾಗಿ ಮಾಡಿದ್ರೆ ಉತ್ತಮ ರಾಜ್ಯ ನಿರ್ಮಾಣ ಮಾಡಬಹುದು ಅಂತ ಹೇಳ್ತಾರೆ. ಯಾಕಂದ್ರೆ ಈ ಶ್ರೀಮಂತರಿಗೆ ಏನಿರುತ್ತೆ, ನಾನು ಶ್ರೀಮಂತ ಅನ್ನೋ ಒಂದು ದಿಮಾಕ್ ಇರ್ತದ ಅವ್ರಿಗೆ. ನಾ ಮಾಡಿದ್ದೆ ಒಂದ್ ಕಾನೂನು ಅನ್ನೋ ತರ ಒಂದು ಆಟಿಟ್ಯೂಡ್. ಅವ್ರ ಎಲ್ಲಾ ಸುಖವನ್ನು ನೋಡಿದವರಿಗೆ ಜನರ ಕಷ್ಟ ಹೇಗ್ ಅರ್ಥ ಆಗತ್ತೆ ಅಂತ ಇವರು ಅರಿಸ್ಟಾಟಲ್ ಅವ್ರು ಹೇಳ್ತಾರೆ. ಪ್ಲೇಟೋರ್ ಅವ್ರು ಏನಾಗಿ ಹೇಳಿರು, ಅವ್ರ ವರ್ಗ ಒಳಗ ಅರಸರು ಅಂದ್ರ ಅರಸರೇ ಆಗ್ಬೇಕು, ಅವ್ರಿಗೆ ಹುಟ್ಟಿದ ಮಕ್ಕಳೇ ಅರಸರಾಗಿರ್ಬೇಕು, ಈ ರೀತಿಯಾಗಿ ಹೇಳಿದ್ರು. ಆದ್ರೆ ಇವ್ರೇನ್ ಮಾಡ್ತಾರೆ, ಮಧ್ಯಮ ವರ್ಗದವರಿಗೆ ಒಂದು ಆಡಳಿತ ಕೊಡ್ಬೇಕು ಅಂತ ಹೇಳ್ತಾರೆ. ಬಡವರಿಗೆ ಯಾಕೆ ಬೇಡ ಅಂತ ಹೇಳ್ತಾರೆ ಅಂದ್ರೆ, ಬಡವರು ಆಲ್ರೆಡಿ ಹಿಂಜರಿತಾ ಇರ್ತದ, ನಾವು ಬಡರಪ್ಪ, ನಾವ್ ಏನ್ ಮಾಡೋಣ ಅನ್ನೋ ಒಂದು ಅವ್ರದೇ ಒಂದು ಕೀಳರಿಮೆ ಒಳಗ ಒಂದ್ ದೇಶ ಹೆಂಗ್ ನಡ್ಸ್ಕೊಂಡ್ ಹೋಗ್ತಾರೆ. ಒಮ್ಮೆಗೆ ಅಧಿಕಾರ ಕೊಟ್ಟಾಗ ಅವ್ರಿಗೆ ಸಹಿಸ್ಕೊಳಕ್ ಆಗಲ್ಲ. ಅಂದ್ರೆ ಇದೇನು ಅಂತಾರೆ, ಏನು ಮಧ್ಯರಾತ್ರಿ ಒಳಗೇನೋ ಆಸ್ತಿ ಸಿಕ್ಕರ ಕೊಡೆ ಹಿಡ್ದಾರ ಅಂತಂತದ ಆ ರೀತಿಯಾಗಿ ಇವ್ರಿಗೆ ನಿರಾಕರಣೆ ಮಾಡ್ತಾರೆ. ಅಂದ್ರೆ ಶ್ರೀಮಂತ ವರ್ಗದವರಿಗೂ ಮತ್ತು ಬಡವ ವರ್ಗದವರಿಗೂ ನಿರಾಕರಣೆ ಮಾಡಿ ಮಧ್ಯಮ ವರ್ಗದವರಿಗೆ ಆಡಳಿತ ನೀಡ್ಬೇಕು ಅಂತ ಹೇಳ್ತಾರೆ. ನೀವ್ ನೋಡಿ, ಮಿಡಲ್ ಕ್ಲಾಸ್ ಪೀಪಲ್ ಯಾವಾಗ್ಲೂ ಎಲ್ಲಾ ನೋಡಿರ್ತಾರ ಅಂತ ಹೇಳ್ತಾರೆ. ಒಂದ್ ಕಷ್ಟನು ಅವ್ರ ಮೇಲೆ ಬರ್ಡನ್ ಬೀಳ್ತದ. ಒಂದು ಯಾವುದೇ ಇದ್ರು ಬಿ ಮಿಡಲ್ ಕ್ಲಾಸ್ ಪೀಪಲ್ ಗಳಿಗೆ ಎಲ್ಲಾ ಗೊತ್ತಿರ್ತದಲ್ಲ, ಅದನ್ನ ಅವರು ಅರಿಸ್ಟಾಟಲ್ ಮೊದಲೇ ಯೋಚನೆ ಮಾಡಿದ್ರು ಅಂತ. ಈ ಮಧ್ಯಮ ವರ್ಗದ ಪ್ರಭಾವ ಅಂದ್ರೆ ಮಧ್ಯಮ ವರ್ಗದವರಿಗೆ ಆಡಳಿತ ಕೊಟ್ಟಾಗ ಅಲ್ಲಿ ಒಳ್ಳೆಯ ಉತ್ತಮ ಆಡಳಿತ ಇರ್ತದ. ಆ ಉತ್ತಮ ಆಡಳಿತದಿಂದ ಆದರ್ಶ ರಾಜ್ಯ ನಿರ್ಮಾಣ ಮಾಡ್ತಾರ. ನೀವ್ ಒಂದ್ ಸ್ವಲ್ಪ ಹಿಂದಿನ ಕ್ಲಾಸ್ಗಳಿಗೆ ಅಪ್ಲೈ ಮಾಡ್ಕೊತ ಹೋದ್ರೆ ನಿಮ್ಗೆ ತಾನೇ ಅರ್ಥ ಆಗ್ತಾ ಹೋಗ್ತದೆ, ಮತ್ತೆ ಈಸಿನೂ ಆಗುತ್ತದೆ. ಕಾನೂನಿನ ಪ್ರಾಬಲ್ಯ ನೋಡಿ, ಇವ್ರ ಪ್ರಕಾರ ಏನ್ ಗೊತ್ತು, ಒಂದ್ ರಾಜ್ಯದೊಳಗ ಕಾನೂನೇ ಮುಖ್ಯ. ಅಲ್ಲಿ ಅವ್ರ ಮನುಷ್ಯರು, ಒಬ್ಬ ವ್ಯಕ್ತಿ ತನ್ನ ಇಚ್ಛೆಗೆ ತಕ್ಕಂತೆ ವರ್ತಿಸುವಂತಿಲ್ಲ, ಕಾನೂನಿಗೆ ತಕ್ಕಂತೆ ವರ್ತಿಸ್ಬೇಕು. ಅಂದ್ರೆ ಇವ್ರು ಪ್ಲೇಟೋರ್ ಅವ್ರು ಏನ್ ಹೇಳಿದ್ರು, ಅವರು ನೈತಿಕತೆಗೆ ವೈಚಾರಿಕತೆಗೆ ಆದ್ಯತೆ ಕೊಟ್ಟಿರು. ಇವ್ರ ಏನ್ ಮಾಡಿದ್ರು, ಕಾನೂನಿಗೆ ಪ್ರಾಮುಖ್ಯತೆ ಕೊಟ್ಟಿರು. ಕಾನೂನು ಉತ್ತಮವಾಗಿದ್ದಾಗ ಮಾತ್ರ ಅಲ್ಲಿನ ಪ್ರಜೆಗಳು ಉತ್ತಮವಾಗಿರ್ತಾರೆ. ಪ್ರಜೆಗಳು ಉತ್ತಮವಾದಾಗ ಮಾತ್ರ ಆದರ್ಶ ರಾಜ್ಯ ನಿರ್ಮಾಣ ಮಾಡ್ಲಕ್ಕಾಗ್ತದೆ. ಪ್ರಜೆಗಳು ತಮ್ಮ ಇಚ್ಛೆಗೆ ತಕ್ಕಂತೆ ವರ್ತಿಸುವಂತಿಲ್ಲ. ಅಲ್ಲಿ ಒಂದು ಕಾನೂನು ಇರುತ್ತೆ, ಆ ನಿಯಮವನ್ನು ಪಾಲಿಸ್ಬೇಕು, ಆ ನಿಯಮದಂತೆ ವರ್ತಿಸ್ಬೇಕು ಅಂತ ಈ ಕಾನೂನಿನ ಪ್ರಾಬಲ್ಯದ 2ನೇ ಲಕ್ಷಣ ಹೇಳ್ತದ. ಶಿಕ್ಷಣ ಪದ್ಧತಿ. ಅರಿಸ್ಟಾಟಲ್ ಅವ್ರ ಏನ್ ಹೇಳ್ತಾರೆ, ಶಿಕ್ಷಣ ಪದ್ಧತಿ ರಾಜ್ಯ ನಿಯಂತ್ರಿತ ಶಿಕ್ಷಣ.
ಇವರು ಕೂಡ ಪ್ಲೇಟೋರವರ ತರ ಆದರ್ಶ ರಾಜ್ಯದೊಳಗೆ ಯಾವ ರೀತಿ ರಾಜ್ಯ ನಿಯಂತ್ರಿತ ಶಿಕ್ಷಣಗಳು, ಇವರು ಕೂಡ ರಾಜ್ಯ ನಿಯಂತ್ರಿತ ಶಿಕ್ಷಣವನ್ನೇ ನೀಡಬೇಕು. ಪ್ರತಿಯೊಬ್ಬರಿಗೂ ರಾಜ್ಯ ಶಿಕ್ಷಣವನ್ನ ನೀಡಿದಾಗೆ ಮಾತ್ರ ಅವ್ರಿಗೆ ಅರಿವು ಮೂಡುತ್ತದೆ. ಆ ಅರಿವಿನಿಂದಲೇ ಯಾವ್ದ್ ಕೆಲಸ ಮಾಡ್ಬೇಕು, ಯಾವ್ದ್ ಕೆಲಸ ಮಾಡ್ಬಾರ್ದು ಅನ್ನೋದು ಅವ್ರಿಗೆ ಗೊತ್ತಾಗ್ತದಂತ ಅರಿಸ್ಟಾಟಲ್ ಅವರು ತಮ್ಮ ಆದರ್ಶ ರಾಜ್ಯದ 3ನೇ ಲಕ್ಷಣ ಹೇಳ್ತಾರೆ. ಪೌರತ್ವದ ಬಗ್ಗೆ ಹೇಳ್ತೀವಿ. ಪೌರತ್ವದ ಬಗ್ಗೆ ಒಂದ್ ಸ್ವಲ್ಪ ಇವ್ರದನ್ನು ಕೂಡ ಒಪ್ಕೊಳಕ್ ಆಗಲ್ಲ. ಯಾವ ರೀತಿ ಅಂದಾಗೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ ನೋಡಿ, ಪೌರತ್ವದ ಬಗ್ಗೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಅವಾಗೆ ಅವ್ರು ಹೇಳಿದ್ರು ಇವ್ 3 ಅಂಗಗಳಿರ್ಬೇಕು. ಆ 3 ಅಂಗದೊಳಗ ಯಾವ ನಾಗರಿಕ ಕ್ರಿಯಾಶೀಲನಾಗಿರುತ್ತಾನೋ ಅವ್ರಿಗೆ ಮಾತ್ರ ಪೌರತ್ವ ಹಕ್ಕನ್ನು ಕೊಡ್ಬೇಕು. ಅಂದ್ರೆ ಆ 3 ಅಂಗದೊಳಗೆ ಯಾರು ಕೆಲಸ ಮಾಡ್ತಾರ ಅವ್ರು ಮಾತ್ರ ಪೌರರು, ಉಳಿದವ್ರು ಯಾರು ಅಲ್ಲ ಅಲ್ಲಿ ಪೌರರು ಅಂತ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಗುಲಾಮರಿಗೆ ಪೌರತ್ವ ಕೊಡಲ್ಲ, ಮಹಿಳೆಯರಿಗೆ ಪೌರತ್ವ ಕೊಡಲ್ಲ, ಕಾರ್ಮಿಕರಿಗೆ ಪೌರತ್ವ ಕೊಡಲ್ಲ. ಯಾರು ಒಂದು ಕೆಳ ಹಂತದವ್ರಿಗೆ ಇರ್ತಾರೋ ಅವ್ರಿಗೆಲ್ಲ ಪೌರತ್ವದ ಹಕ್ಕನ್ನ ನಿರಾಕರಣೆ ಮಾಡ್ತಾರೆ. ಇವರಿಗೆಲ್ಲ ಏನು ಒಂದು ಬುದ್ಧಿನೇ ಇಲ್ಲ. ಇವ್ರು ಏನ್ ಆದರ್ಶ ರಾಜ್ಯ ನಿರ್ಮಾಣ ಮಾಡ್ತಾರೋ ಅವ್ರು ಗುಲಾಮರಾಗೆ ಇರ್ಲಿ, ಮಹಿಳೆಯರಿಗೆ ಈ 3 ಅಂಗದೊಳಗೆ ಕ್ರಿಯಾಶೀಲರಾಗಿ ಇರುವುದಕ್ಕೆ ಸಾಧ್ಯವಿಲ್ಲದಿರುವುದರಿಂದ ಅವರಿಗೆ ಪೌರತ್ವದ ಹಕ್ಕನ್ನ ನಿರಾಕರಣೆ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ 5ನೇ ಪಾಯಿಂಟ್ ಬಂದು ಖಾಸಗಿ ಆಸ್ತಿಗೆ ಪ್ರಾಮುಖ್ಯತೆ. ಇಲ್ಲಿ ನೋಡಿ, ಪ್ಲೇಟರ್ ಅವ್ರು ಏನ್ ಹೇಳಿದ್ರು, ಖಾಸಗಿ ಆಸ್ತಿ ಸಾಮೂಹಿಕ ಹೊಣೆಗಾರಿಕೆ. ಸಾಮೂಹಿಕವಾಗಿ ಎಲ್ಲರಿಗೂ ಈಕ್ವಲ್ ಅದು ಯಾವ್ರಿಗೂ ಸ್ವಂತದಲ್ಲ. ಇವ್ರ ಏನ್ ಹೇಳ್ತಾರ, ಅವ್ರಿಗೆ ಖಾಸಗಿ ಹಕ್ಕು ಕೊಡಬೇಕು. ಆ ಮನುಷ್ಯನಿಗೆ ಆಸ್ತಿ ಮಾಡುವುದು ಸ್ವಾಭಾವಿಕವಾಗಿ ಹುಟ್ಟಿನಿಂದನೇ ಬಂದಿರುತ್ತದೆ. ಅದರಿಂದ ಅವ್ರಿಗೆ ಬದುಕುವ ಆಸೆ ಹೆಚ್ಚಾಗ್ತದ, ಅದನ್ನ ಅಭಿವೃದ್ಧಿ ಮಾಡುವಂತ ಆಸೆ ಹುಟ್ಟುತ್ತದ. ಅಂದ್ರೆ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಒಂದ್ ಅಪೇಕ್ಷೆ ಇದ್ದಾಗೆ ಮಾಡ್ತೀವಲ್ಲ ನಾವು. ಈ ಒಂದು ಟೀಚಿಂಗ್ ಮಾಡ್ತೀವಿ ಅಂದ್ರೆ ಅಲ್ಲ ಸ್ಯಾಲ್ರಿ ಬರ್ತದ, ಸ್ಯಾಲ್ರಿಯಿಂದ ನಾನ್ ಮನೆ ನಡೆಸ್ತೀನಿ, ಒಂದ್ ಮನೆ ಕಟ್ತೀನಿ ಅನ್ನೋದಿದ್ದಾಗ ಆ ತರ ಮನುಷ್ಯನಿಗೆ ಆಸೆಗಳಿದ್ದಾಗ ಮಾತ್ರ ಅವನು ಜಗತ್ತಿನಲ್ಲಿ ಜೀವಿಸ್ತಾ ಹೋಗ್ತಾನೆ. ಜೀವಿಸ್ತಾ ಹೋದಾಗ ಮಾತ್ರ ಅವನು ಒಂದು ಆದರ್ಶ ರಾಜ್ಯ ನಿರ್ಮಾಣ. ಇದೊಂದು ಯಾಕೆ ವೈಜ್ಞಾನಿಕ ಅಂತ ಹೇಳ್ತಾರೆ, ಈಗ ನಾವು ಆಸ್ತಿ ಮಾಡೋದ್ ನಮ್ಗೆ ಹಕ್ಕದ ಇಲ್ಲ, ಪ್ರತಿಯೊಬ್ಬರಿಗೂ ಹಕ್ಕದ ಇಲ್ಲ. ಈಗಿನ ಕಾಲಕ್ಕೆ ನಾವು ಅಪ್ಲೈ ಅದೇ, ನಮ್ಗೆ ಏನಾದ್ರೂ ಆಸ್ತಿ ಮಾಡ್ಬೇಡ ಅಂತ ಯಾರ ಹೇಳ್ಯಾರ. ಇದು ಅದೇ ರೀತಿ ಆಗದು ಆಸ್ತಿ ಮಾಡ್ಬಾರ್ದು ಅಂತ ಅವ್ರು ಇದು ಪ್ಲೇಟರ್ ಅವ್ರು ಹೇಳಿರು. ಅದು ಒಂಥರ ವಾಸ್ತವಕ್ಕೆ ಒಂದು ದೂರವಾದ ಮಾತಾಗಿತ್ತು. ಆದ್ದರಿಂದ ಅರಿಸ್ಟಾಟಲ್ ಅವರನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಯಾಕಂದ್ರೆ ಇದೊಂದ್ ಪಾಯಿಂಟ್ ನಾವು ಅಪ್ಲೈ ಮಾಡ್ತೀವಲ್ಲ, ನಮ್ಗೆ ಆಸ್ತಿ ಸಂಪಾದಿಸುವಂತ ಒಂದು ಹಕ್ಕದಲ್ಲ, ಅದನ್ನೇ ನಾವ್ ಇಲ್ಲಿ ಹೇಳ್ತಾ ಹೋಗ್ತೀವಿ. ಶ್ರಮ ವಿಭಜನೆ ಬಗ್ಗೆ ಹೇಳ್ತಾರೆ. ಇದು ಸ್ವಲ್ಪ ನೋಡಿ ಏನ್ ಮಾಡಿದ ಶ್ರಮ ವಿಭಜನೆ ಯಾವ ರೀತಿ ಅಂದ್ರ, ಗುಲಾಮರು ಏನ್ ಮಾಡ್ಬೇಕು, ಆ ಒಂದು 3 ಅಂಗದಲ್ಲಿ ಕ್ರಿಯಾಶೀಲರಾದವರಂತಹ ಕೆಲಸವನ್ನ ಎಲ್ಲ ಮಾಡ್ಬೇಕು. ವಾಣಿಜ್ಯ ಮತ್ತು ವ್ಯಾಪಾರ ಯಾರು ಮಾಡ್ಬೇಕಂತ, ವಿದೇಶಿಯರು ಮಾಡ್ಬೇಕಂತೆ. ರಾಜ್ಯ ಯಾರು ಆಳ್ಬೇಕು ಅಂದ್ರೆ ರಾಜಕಾರಣಿಗಳು ಆಳ್ಬೇಕು. ಅಂದ್ರೆ ಇವ್ರು ಏನಂತಾರೆ, ಗುಲಾಮರು ಇರುವುದು ಚಲೋನೆ ಅವ್ರು, ಯಾಕಂದ್ರೆ ಅವ್ರಿಗೆ ಅದು ಅರ್ಹತೆನೇ ಇಲ್ಲ ರಾಜ್ಯ ಆಳೋದು. ಅವರು ಯಾರು ಒಂದು ವಿಶ್ರಾಂತಿಲಿಂತ ಸಮಾಧಾನಲಿಂತ ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಯೋಚನೆಗಳು ಬಂದು ರಾಜ್ಯ ಯಾವ ತರ ಡೆವಲಪ್ ಮಾಡ್ಬೇಕು, ಇದು ಮಾಡಿದ್ರೆ ಹೇಗಾಗುತ್ತೆ, ಪ್ರಜೆಗಳಿಗೆ ಯಾವ ತರ ಉತ್ತಮವಾದ ಯೋಜನೆಗಳನ್ನ ತರ್ಬೋದು ಅಂತ ಯೋಚನೆ ಮಾಡೋರಿಗೆ ಅವ್ರಿಗೆ ಜಾಸ್ತಿ ಶ್ರಮ ಪಡುವಂತ ಕೆಲಸಗಳನ್ನ ಹಚ್ಚಿದ್ರೆ ತಲೆ ಓಡಲ್ಲ. ಅವ್ರು ಶಾಂತ ರೀತಿ ಇದ್ದಾಗ ಮಾತ್ರ ಅವ್ರ ರಾಜಕಾರಣಿಗಳು ಒಳ್ಳೆ ಉತ್ತಮ ರಾಜ್ಯವನ್ನು ನಿರ್ಮಾಣ ಮಾಡ್ಬೋದು. ಉಳಿದಿದ್ ಕೆಲಸ ಎಲ್ಲ ಶ್ರಮದಾಯಕ ಕೆಲಸಗಳನ್ನ ಏನ್ ಮಾಡ್ಬೇಕು, ಗುಲಾಮರಾಗಿ ಮಾಡ್ಬೇಕು ಅಂತ ಶ್ರಮ ವಿಭಜನೆ ಮಾಡ್ತಾರೆ. ವರ್ಗಗಳು ಮಾಡ್ತಾರೆ. ಈ ವರ್ಗಗಳೊಳಗ 6 ವರ್ಗಗಳು ಮಾಡ್ತಾರೆ. ಕೃಷಿಕರ ವರ್ಗ ಅಂತ ಇರ್ತಾರೆ, ಕಾರ್ಮಿಕ ವರ್ಗ ಅಂತ ಇರುತ್ತಾರೆ, ವಿದೇಶಿಗರು ಅಂತ ಇರುತ್ತಾರೆ. ಆ ರೀತಿಯಾಗಿ 6 ವರ್ಗಗಳನ್ನ ಮಾಡ್ತಾ ಹೋಗ್ತಾರೆ ಅವರು. ಇದು 7ನೇ ಲಕ್ಷಣ ಆಯ್ತು. ಸೀಮಿತ ಜನಸಂಖ್ಯೆ ಮತ್ತು ಭೂಗಡಿ ಅಂದ್ರೇನು, ಒಂದು ಜನಸಂಖ್ಯೆ ಹೆಂಗಿರ್ಬೇಕು ಅಂದ್ರು ಜಾಸ್ತಿ ಹೆಚ್ಚುನು ಇರ್ಬಾರ್ದು, ಜಾಸ್ತಿ ಕಡಿಮೆನೂ ಇರಬಾರ್ದು. ಈಗ ನೋಡಿ, ನಮ್ದು 121 ಕೋಟಿಗಿಂತ ಜಾಸ್ತಿ ಹೆಗರು ಬಿಟ್ಟದ. ಚೀನಾ ಫಸ್ಟ್ ಇತ್ತು, ಈಗ ನಾವು ಫಸ್ಟ್ ಆಗಿದೀವಿ. ಅದೇ ರೀತಿ ಈಗ ರಷ್ಯಾ ಅಷ್ಟು ದೊಡ್ಡ ಭೂಗಡಿ ಅದ, ಅಲ್ಲಿನ ಜನಸಂಖ್ಯೆ ಬಹಳ ಕಡಿಮೆ ಅದ. ಈ ರೀತಿಯಾಗಿರ್ಬಾರ್ದು. ಒಂದ್ ಆ ಪ್ರದೇಶಕ್ಕೆ ತಕ್ಕಂತೆ ಏನಿರ್ಬೇಕು, ಜನಸಂಖ್ಯೆ ಇರ್ಬೇಕು. ಆ ಪ್ರದೇಶವನ್ನ ಭೂಗಡಿಯನ್ನ ನಾವು ರಕ್ಷಣೆ ಮಾಡುವಷ್ಟಿರ್ಬೇಕು. ಈಗ ನಾವು ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ರಷ್ಯಾ ಅದ, ಅದ್ರ ಭೂಗಡಿ ಬಹಳ ದೊಡ್ಡದ, ಅಲ್ಲಿ ಜನಸಂಖ್ಯೆ ಕಮ್ಮಿ ಇದ್ದಾಗ ವಿದೇಶಿಗರು ಆಕ್ರಮಣ ಮಾಡಿದಾಗ ಅಲ್ಲಿನ ಸೈನಿಕರ ಸಂಖ್ಯೆ ಎಷ್ಟಿರ್ತದ? ಒಂದ್ ಸೈನಿಕರ ಸಂಖ್ಯೆ, ಈಗ ಒಂದ್ 4 BHK ಮನಿ ಅದ ಅಂತಂದ್ರ ಅದ್ರ ಕೇವಲ ಒಂದ್ 3 ಜನ ಇದ್ದಾಗ ಒಬ್ಳೆ ಅದು ಕ್ಲೀನ್ ಮಾಡೋರ್ ಇದಂದ್ರ ಅದು ಸಾಕಾಗ್ತದಲ್ಲ.
ಆ, ಅದೇ ರೀತಿ ಒಂದ್ ಭೂಗಡಿಯನ್ನ ರಕ್ಷಣೆ ಮಾಡ್ಕೋವಷ್ಟು ಸೈನಿಕ ವ್ಯವಸ್ಥೆ ಇರ್ಬೇಕು. ಮತ್ತ ಆ ಜನಸಂಖ್ಯೆ ಹೆಚ್ಚಿದ್ದಾಗ ಅವುಗಳಿಗೆ ಸಂಪನ್ಮೂಲಗಳನ್ನು ದೊರೆಯುವಂತೆ ಇರ್ಬೇಕು. ಉಪಾಸನು ಸಾಯಬಾರ್ದು, ಭೂಗಡಿಯನ್ನ ರಕ್ಷಣೆ ಮಾಡ್ಕೊಳಕ್ ಆಗ್ದಾರ್ದಷ್ಟು ಭೂಗಡಿನೂ ಇರ್ಬಾರ್ದು. ಅಂದ್ರೆ ನಿಮ್ಗೆ ಎಷ್ಟು ಅನುಕೂಲವಾಗಿರುತ್ತದೋ ಅಷ್ಟನ್ನ ಹೇಳ್ತಾ ಹೋಗ್ತಾರೆ. ಇಷ್ಟು ಆದರ್ಶ ರಾಜ್ಯದ ಲಕ್ಷಣಗಳು. ನಾ ಇಷ್ಟು ನಿಮ್ಗೆ ವರ್ಕಿಂಗ್ ಲ್ಯಾಂಗ್ವೇಜ್ ಒಳಗೆ ಹೇಳಿನಿ. ಈ ಒಂದ್ 2 minutes ಇದು ನಂದೇ ಆದ ಒಂದು ವೇ ಒಳಗೆ ಹೇಳ್ತಾ ಹೋಗ್ತೀನಿ. ಮಧ್ಯಮ ವರ್ಗದವ್ರಂದ್ರೆ 3 ವರ್ಗಗಳಿರ್ತವೆ. ಆ ಮಧ್ಯಮ ವರ್ಗದವ್ರಿಗೆ ಮಾತ್ರ ಕಷ್ಟ ಸುಖಗಳ ಬಗ್ಗೆ ಅರಿವಿರುವುದರಿಂದ ಅವ್ರಿಗೆ ಮಾತ್ರ ಆಡಳಿತದ ಒಂದು ಜವಾಬ್ದಾರಿ ಕೊಡ್ಬೇಕಂತ ಹೇಳ್ತಾರೆ. ಈ ಕಾನೂನಿನ ಪ್ರಾಬಲ್ಯ ಹೇಳ್ತಾರೆ. ಅಂದ್ರೆ ನೋಡಿ, ಒಂದು ಪ್ರದೇಶದೊಳಗ ಕಾನೂನಿನೇ ಮುಖ್ಯ. ಆ ಕಾನೂನಿನೊಳಗ ಮಧ್ಯಮ ವರ್ಗದವ್ರೇ ಆಡಳಿತ ಮಾಡ್ಬೇಕು. ಬಿಕಾಸ್ ಅವ್ರಿಗೆ ಕಷ್ಟ ಸುಖಗಳ ಬಗ್ಗೆ ಅರಿವಿರ್ತದ. ಶ್ರೀಮಂತರಿಗೆ ಕೊಟ್ಟಾಗ ಅವ್ರಿಗೆ ಒಂದು ಅಹಂ ಬರ್ತದ, ಬಡವರಿಗೆ ಕೊಟ್ಟಾಗ ಒಂದು ಕೀಳಿರಿಮೆ ಬರ್ತದ ಅನ್ನೋದ್ರ ಉದ್ದೇಶದಿಂದ ಅವ್ರಿಬ್ಬರಿಗೂ ನಿರಾಕರಣೆ ಮಾಡಿದ್ರು. ಶಿಕ್ಷಣ ಪದ್ಧತಿ ಏನ್ ಮಾಡಿದ್ರು, ರಾಜ್ಯ ನಿಯಂತ್ರಿತ ಶಿಕ್ಷಣ ಪದ್ಧತಿನೇ ಬೋಧನೆ ಮಾಡಿದ್ರು. ಅಂದ್ರೆ ಒಂದು ರಾಜ್ಯ ನಿರ್ಧಾರ ಮಾಡದಂತ ಶಿಕ್ಷಣವನ್ನೇ ಪ್ರತಿಯೊಬ್ಬ ಪ್ರಜೆಯು ಪಡಿಬೇಕಂತ. ಈ ಪೌರತ್ವದ ಬಗ್ಗೆ ಏನ್ ಹೇಳ್ತಾ ಹೋಗ್ತಾರೆ, ಯಾರು ಒಂದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದೊಳಗ ಅವರು ಕ್ರಿಯಾಶೀಲರಾಗಿ ಯಾರು ಇರುವುದಿಲ್ಲೋ ಅವ್ರಿಗೆ ಪೌರತ್ವದ ನೀಡಿಲ್ಲ, ಅವ್ರಿಗೆ ಕೊಡೋದ್ ಬೇಡ ಅಂತ ಹೇಳ್ತಾರ ಅವ್ರು. ಖಾಸಗಿ ಆಸ್ತಿಯ ಬಗ್ಗೆ ಅಂದ್ರ ಆಸ್ತಿಯನ್ನು ಹೊಂದುತ್ತಾ ಹೋದಾಗೆ ಅವ್ರಿಗೆ ಬದುಕುವಂತ ಆಸೆಗಳು ಹೆಚ್ಚಾಗ್ತವ. ಆ ಸಮಾಜಕ್ಕೆ ಏನಾದ್ರೂ ನೀಡಬೇಕು ಅಂತ ಹೇಳ್ತಾ ಹೋಗ್ತಾರ. ಆದ್ದರಿಂದ ಖಾಸಗಿ ಆಸ್ತಿಯನ್ನು ಹೊಂದುವುದು ಒಂದು ಉತ್ತಮ ಎಂದ ಅರಿಸ್ಟಾಟಲ್ ಹೇಳ್ಯಾರ. ಶ್ರಮ ವಿಭಜನೆ ಅಂದ್ರೆ ಗುಲಾಮರು ಶ್ರಮದಾಯಕ ಕೆಲಸಗಳನ್ನ ಮಾಡ್ಬೇಕು, ಯೋಚನೆ ಮಾಡುವಂತ ರಾಜಕಾರಣಿಗಳು ಮಾಡ್ಬೇಕು, ವಾಣಿಜ್ಯ ವ್ಯಾಪಾರ ಮತ್ತು ವಿದೇಶಿಗರು ಮಾಡ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಒಂದು 6 ವರ್ಗಗಳು ಡಿವೈಡ್ ಮಾಡ್ತಾರೆ. 6 ವರ್ಗಗಳು ಅವ್ರವ್ರಿಗೆ ವರ್ಗಕ್ಕೆ ತಕ್ಕಂತೆ ಕೆಲಸ ಮಾಡ್ಬೇಕಂತ ಹೇಳ್ತಾರೆ. ಮತ್ತೊಂದು ಸೀಮಿತ ಜನಸಂಖ್ಯೆ ಮತ್ತು ಭೂಗಡಿ ಅಂದ್ರೆ ಒಂದು ಜನಸಂಖ್ಯೆ ಮಿತವಾಗಿರ್ಬೇಕು, ನಿಮ್ಗೆ ಅನುಕೂಲ ತಕ್ಕಂತೆ ಇರಬೇಕು, ಭೂಗಡಿನೂ ರಕ್ಷಣೆ ಮಾಡ್ಕೊಲಾರ್ದಷ್ಟು ಭೂಗಡಿಯನ್ನ ಇರಬಾರ್ದು ಅಂತ ಹೇಳ್ತಾ ಹೋಗ್ತಾರೆ. ಇಷ್ಟು ಅರಿಸ್ಟಾಟಲ್ ಅವರ ಒಂದು ಆದರ್ಶ ರಾಜ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಇಷ್ಟು ಪಾಯಿಂಟ್ಸ್ ಗಳು ನೀವು ಒಂದೊಂದ್ಸಾರಿ ಇದು ಅಂದ್ರೆ ಏನಂತ ನೀವು ಅರ್ಥ ಮಾಡ್ಕೊಂಡ್ರೆ ಅಲ್ಲಿನ ಕಾನ್ಸೆಪ್ಟ್ ಆಟೋಮೆಟಿಕ್ ಅರ್ಥ ಆಗ್ತದೆ. ನೀವ್ ಯಾವ ಬುಕ್ ಹೋದ್ರು ಅಲ್ಲಿ ಏನದ ವಿಷಯ ಅಂತ ನೀವು ಡೈರೆಕ್ಟ್ ಕತೆ ತರ ಯಾವ ಬುಕ್ಸ್ ಬಿ ನೋಡ್ರಿ, ನೀವು ಕತೆ ತರ ಕೊಟ್ಬಿಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳೋದೇ ಎಷ್ಟೋ ಇದು ಆಗ್ತದೆ. ಇದೇ ಪಾಯಿಂಟ್ಸ್ ಮಾಡಕ್ಕೆ ನಾನು ಎಷ್ಟೊತ್ತು ತಗೊಂಡಿದೀನಿ. ಈ ಪ್ರತಿಯೊಂದು ಪಾಯಿಂಟ್ ಗಳನ್ನ ಬರ್ಕೊಂಡು ನೀವು ಅದ್ರ ಈ ಮಧ್ಯಮ ವರ್ಗ ಅಂದ್ರೆ 3 ವರ್ಗಗಳನ್ನ ಬರ್ಕೊಂಡ್ ಬಿಡೋದು. ಈ ಶಿಕ್ಷಣ ಆದಂದ್ರೆ ರಾಜ್ಯ ನಿಯಂತ್ರಿತ ಶಿಕ್ಷಣ ಅಂತ ಅನ್ಕೊಂಡ್ಬಿಡ್ಬೇಕು. ಇಷ್ಟು ಪಾಯಿಂಟ್ ನೆನಪು ಬಂತಂದ್ರೆ ಅಲ್ಲಿ ಏನದ ಅನ್ನೋದು ವಿಷಯ ನೆನಪಿಟ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗ್ತದ. ಇನ್ನೊಂದು ಪ್ಲೇಟೋರ್ ಅವ್ರದ್ದು ಮತ್ತು ಅರಿಸ್ಟಾಟಲ್ ಅವ್ರದ್ದು ಕಂಪ್ಯಾರಿಸನ್ ಮಾಡ್ಕೋತ ಹೋದಿ. ಒಂದ್ ಕ್ಲಾಸ್ ಅಲ್ಲಿ ಮಾಡ್ತೀನಿ ಇವ್ರಿಗೆ ವ್ಯತ್ಯಾಸ ಏನಂತ ನಿಮ್ಗೆ ಆಟೋಮೆಟಿಕ್ ಆಗಿ ಅರ್ಥ ಆಗುತ್ತೆ. ಇಷ್ಟು ಅರಿಸ್ಟಾಟಲ್ ಅವರ ಆದರ್ಶ ರಾಜ್ಯದ ಬಗ್ಗೆ ನಾ ಹೇಳಿದೀನಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಲೈಕ್ಸ್ ಕೊಡಲಾಗಿರಿ ಪ್ಲೀಸ್. ಇದೊಂದು ರಿಕ್ವೆಸ್ಟ್ ಅಂತ ಹೇಳ್ಬೋದು, ನಮ್ ಶ್ರಮಕ್ಕೂ ಒಂದು ಪ್ರತಿಫಲ ಅಂತ. ನಮಸ್ಕಾರ, ಧನ್ಯವಾದಗಳು.